ಹಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಆರೋಗ್ಯಕರವಾಗಿ ಮತ್ತು ತುಂಬ ಬೇಗನೆ ಯಾವ ರೀತಿ ತುಪ್ಪ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮರಳಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಾನು ತುಪ್ಪ ಮಾಡೋದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲಿನ ಕೆನೆ ತಗೊಂಡಿದ್ದೀನಿ. ಆಮೇಲೆ ಒಂದು 6 ಚಮಚದಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ. ಈ ಮೊಸರನ್ನು ನಾನು ಹಾಲಿನ ಕೆನೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ರಾತ್ರಿ ಮಿಕ್ಸ್ ಮಾಡ್ಕೊಂಡಿಟ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನೀವು ಇದರಿಂದ ಬೆಣ್ಣೆ ಮಾಡ್ಕೋಬೋದು. ನಾನು ಇವಾಗ ಇದನ್ನು ಮುಚ್ಚಿಡ್ತೀನಿ. ನೋಡಿ, ಇವಾಗ ನೆಕ್ಸ್ಟ್ ಡೇ ನಾನು ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಗಟ್ಟಿಯಾಗಿ ಮೊಸರು ರೆಡಿ ಆಗಿದೆ. ಅರ್ಧ ಲೀಟ್ರಷ್ಟು ಮೊಸರು ಇದೆ ಇವಾಗ. ಹಾಗಾಗಿ ನಾನು ಇವಾಗ ಇದನ್ನ 2 ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಇದನ್ನ ಅರ್ಧದಷ್ಟು ಹಾಕ್ಕೊತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನಿಮಿಷದಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಇದರಲ್ಲಿ ಬೆಣ್ಣೆ ಬರುತ್ತೆ ನೋಡಿ. ಇವಾಗ ನಾನು ಮಿಕ್ಸಿನಲ್ಲಿ ಹಾಕಿ ತೋರಿಸ್ತೀನಿ. ಡೈಲಿ ಹಾಲು ಬಿಸಿ ಮಾಡಿ ಅದು ತಣ್ಣಗಾದ ಮೇಲೆ ಕೆನೆನ ಫ್ರಿಜ್ನಲ್ಲಿ ಇಟ್ಕೊಳ್ತಾ ಬಂದರೆ ಇದೇ ಥರ ಮನೆಯಲ್ಲಿ ಬೆಣ್ಣೆ ಮಾಡ್ಕೋಬೋದು. ನೋಡಿ, ನಾನು ಇವಾಗ ಈ ಬೆಣ್ಣೆನ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. 2-3 ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. ಇಲ್ಲಾಂದರೆ ಅದರಲ್ಲಿ ಹಾಲಿನ ಅಂಶ ಹಾಗೇ ಇದ್ದರೆ ತುಪ್ಪ ಬೇಗನೆ ಹಾಳಾಗ್ಬಿಡುತ್ತೆ. ನೋಡಿ, ಇವಾಗ ಎಷ್ಟು ಗಟ್ಟಿ ಬೆಣ್ಣೆ ಇದೆ. ಇವಾಗ ನಾನಿಲ್ಲಿ ಈ ಬೆಣ್ಣೆಯಿಂದ ತುಪ್ಪ ಕಾಯಿಸ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಬೆಣ್ಣೆನ ಹಾಕ್ಕೊಳ್ತೀನಿ. ಇವಾಗ ಮಾತ್ರ ನೀವು ಗ್ಯಾಸ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಫ್ಲೇಮಲ್ಲೇ ಬೆಣ್ಣೆ ಚೆನ್ನಾಗಿ ಕರಗಿ ತುಪ್ಪ ಆಗ್ತಾ ಬರುತ್ತೆ. ಒಂದು ಅರ್ಧ ಗಂಟೆನಾದರೂ ಬೇಕು ನಿಮಗೆ ಈ ಪ್ರೋಸೆಸ್ಗೆ. ಗ್ಯಾಸ್ನ ಫಾಸ್ಟ್ ಇಟ್ಕೊಂಡ್ರೆ ತುಪ್ಪದ ಕಲರು ಚೆನ್ನಾಗಿ ಬರಲ್ಲ, ಆಮೇಲೆ ತುಪ್ಪದ ಪರಿಮಳನೂ ಚೆನ್ನಾಗಿರಲ್ಲ. ಇದಕ್ಕೊಂದು ಅರ್ಧ ಗಂಟೆ ಸಮಯ ಬೇಕು ತುಪ್ಪ ರೆಡಿ ಆಗೋದಕ್ಕೆ. ಇದು ನಿಧಾನಕ್ಕೆ ಬೆಣ್ಣೆ ಕರಗಿ ಆಮೇಲೆ ಇದರ ಹಾಲಿನ ಅಂಶ ಏನಿದೆ ಅದೆಲ್ಲ ತಳದಲ್ಲಿ ನಿಂತ್ಕೊಳ್ಳುತ್ತೆ. ನೋಡಿ, ಇವಾಗ ತುಪ್ಪ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು ಹಾಲಿನ ಅಂಶ ಎಲ್ಲ ಇದರಲ್ಲಿ ಮೇಲೆ ಬರ್ತಾ ಇದೆ. ಇದ ನಂತರ ಚೆನ್ನಾಗಿ ಕುದ್ದ ಮೇಲೆ ಈ ಹಾಲಿನ ಅಂಶ ಎಲ್ಲ ಕೆಳಗಡೆ ನಿಂತ್ಕೊಳ್ಳುತ್ತೆ. ಇದೊಂದು ಕಂದು ಬಣ್ಣಕ್ಕೆ ಬರುತ್ತೆ ನಿಮಗೆ ಪಾತ್ರೆ ತಳಭಾಗದಲ್ಲಿ. ನೋಡಿ, ಇವಾಗ ಈ ಥರ ಆದಮೇಲೆ ಇದಕ್ಕೆ 2 ತುಳಸಿ ಎಲೆ, 1 ಲವಂಗ, 1 ಬೆಳ್ಳುಳ್ಳಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸಕ್ಕರೆ ಹಾಕ್ಕೊತೀನಿ. ಈಗ ನೀವು ಇದಕ್ಕೆ ವೀಳ್ಯದೆಲೆನೂ ಹಾಕೋಬೋದು. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಮತ್ತೆ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಹಾಲಿನ ಅಂಶ ಎಲ್ಲ ಪಾತ್ರೆ ತಳಭಾಗದಲ್ಲಿದೆ. ಇದಕ್ಕೊಂದು 2 ಸಲ ನೀರು ಚಿಮ್ಕಿಸ್ಕೊಳ್ಬೇಕು. ಇದು ತುಪ್ಪ ಚೆನ್ನಾಗಿ ತರತರಿಯಾಗಿ ಬರುತ್ತೆ. ಪರಿಮಳನೂ ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಾನಿವಾಗ ಇದನ್ನ 1 ನಿಮಿಷ ಕುದಿಯೋದಕ್ಕೆ ಬಿಟ್ಟು ಮತ್ತೆ ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಇವಾಗ ಇದನ್ನೊಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟೆ. ಇವಾಗ ಇದನ್ನೊಂದು ಬಾಟಲ್ಗೆ ಸೋಸ್ಕೊತೀನಿ. ಒಂದು 250 ml ಅಷ್ಟು ತುಪ್ಪ ಸಿಕ್ಕಿದೆ. ಈ ಹಾಲಿನ ಅಂಶ ಎಲ್ಲ ಇದರಲ್ಲಿರೋದು ಪಾತ್ರೆ ತಳಭಾಗದಲ್ಲಿ ನೋಡಿ ಈ ಥರ ನಿಂತಿದೆ. ಬಾಟಲ್ಗೆ ಹಾಕ್ಕೊಂಡಿರೋ ತುಪ್ಪನ 1 ದಿನ ಹಾಗೆ ಇಡಬೇಕು. ನೆಕ್ಸ್ಟ್ ಡೇ ಇದು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ, ಈ ಥರ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. ಈಗ ಓಪನ್ ಮಾಡಿನೂ ತೋರಿಸ್ತೀನಿ. ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ. ಆಮೇಲೆ ಮಕ್ಕಳಿಗೂ ಕೊಡ್ಬೋದು. ದೋಸೆಗೆಲ್ಲ ಈ ತುಪ್ಪನ ಹಾಕ್ಕೊಂಡ್ರೆ ನೀವು ಅಂಗಡಿನಲ್ಲಿ ತಂದು ಮಾಡೋದಕ್ಕಿಂತನೂ ತುಂಬಾ ಚೆನ್ನಾಗಿರುತ್ತೆ ಇದರ ಪರಿಮಳ ಹಾಗೆ ಟೇಸ್ಟು. ನೋಡಿ, ನಾನಿವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.